ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅದು ಈ ಚಳಿಗಾಲದಲ್ಲಿ ತುಂಬ ಚಳಿ ಇರೋದ್ರಿಂದ ಎಲ್ರಿಗೂ ಬಿಸಿ ಬಿಸಿ ಬೋಂಡ, ಬಜ್ಜಿ, ವಡೆ ಇಲ್ಲೊಂದು ಸೂಪ್ ತಿನ್ನಬೇಕು ಅನಿಸ್ತಿದೆಯಾ? ಹಾಗಾದರೆ ಬನ್ನಿ, ಇವತ್ತು ನಾನು ಒಂದು ಚಳಿಗಾಲದಲ್ಲಿ ಹೇಗೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು ಅನ್ನೋದನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರಾದರೂ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗಾದರೆ ಬನ್ನಿ, ಇವತ್ತು ನಾನು ನಿಮಗೆ ಒಂದು ಚಳಿಗಾಲದಲ್ಲಿ ಹೇಗೆ ನಮ್ಮ ಆರೋಗ್ಯ ಮತ್ತು ತ್ವಚೆಯನ್ನು ಹೇಗೆ ನಾವು ರಕ್ಷಿಸ್ಕೋಬೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಹೋಗ್ತೀನಿ. ಹಾಗೂ ನಮ್ಮ ಮಕ್ಕಳು ಮತ್ತು ನಮ್ಮ ಪ್ರೀತಿ ಪಾತ್ರರನ್ನು ಹೇಗೆ ರಕ್ಷಿಸ್ಬೋದು ಅನ್ನೋದು ನಾನು ಇವತ್ತು ನಿಮಗೆ ತಿಳಿಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ತಡ ಮಾಡದೆ ಇವತ್ತು ಟಾಪಿಕ್ ಬಗ್ಗೆ ಹೋಗೋಣ. ಚಳಿಗಾಲ ಬಂತೆಂದರೆ ಸಾಕಪ್ಪ, ಹಲವಾರು ತೊಂದರೆಗಳು ಆರೋಗ್ಯದಲ್ಲಿ ಏರ್ಪೇರು ಆಗುತ್ತೆ. ಅದರಲ್ಲಂತೂ ನಮಗೆ ನೆಗಡಿ, ಶೀತ, ಕೆಮ್ಮು, ಜ್ವರ, ಹಾಗೆ ಆಸ್ತಮಾ ಮತ್ತು ನಿಮೋನಿಯಾ ಇವೆಲ್ಲ ಆರೋಗ್ಯದಲ್ಲಿ ಏರುಪೇರು ಆಗೋದಂತೂ ಸಹಜವಾಗಿದೆ. ಅದರಲ್ಲಂತೂ ಚರ್ಮ ಕೂಡ ಅತಿಯಾಗಿ ಒಣಗುತ್ತೆ, ಬಿರುಕು ನಮಗೆ. ಯಾಕಂದರೆ ವೈಟಮಿನ್ ಡಿ ಕೊರತೆ ಬೇರೆ ಇರುತ್ತೆ, ಅದರಿಂದ ಇವೆಲ್ಲ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಆಹಾರದಲ್ಲೂ ಕೂಡ ನಮಗೆ ಸರಿಯಾಗಿ ಜೀರ್ಣವಾಗಲ್ಲ, ನಿಧಾನವಾಗಿ ಜೀರ್ಣವಾಗ್ತಾ ಹೋಗುತ್ತೆ. ಇವೆಲ್ಲ ಆಗೋದ್ರಿಂದ ನಮ್ಮ ಆರೋಗ್ಯವನ್ನು ನಾವು ಹೇಗೆ ಕಾಪಾಡ್ಕೋಬೋದು, ಈ ಕಾಯಿಲೆಯನ್ನು ತಡೆಗಟ್ಟಲು ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳು ಯಾವ್ಯಾವೆಂದರೆ, ಈಗ ಚಳಿಗಾಲದಲ್ಲಿ ಅಂದರೆ ಇದು ವಯಸ್ಕರಲ್ಲಿ, ಅಂದರೆ ಎಲ್ಡರ್ಲಿ ಪೀಪಲಲ್ಲಿ ಈಗ ಏನಾದ್ರು ಅವರಿಗೆ ಗೊತ್ತು ಚಳಿಗಾಲ ನಮಗಾಗಲ್ಲ, ಮೂಗು ಕಟ್ಟುತ್ತೆ, ತಲೆನೋವು ಬರುತ್ತೆ, ತಲೆ ಬಾಧೆ ಆಗುತ್ತೆ ಅಂತ ಅವ್ರಿಗೆ ಏನಾದ್ರು ಫಸ್ಟೇ ಗೊತ್ತಿದ್ರೆ ಅವರೊಂದು ವಿಕ್ಸ್ ಇನ್ಹೇಲರ್ ತೆಗೆದಿಟ್ಕೊಳ್ಳಿ. ಅವ್ರಿಗೇನಾದ್ರು ಮೂಗು ಕಟ್ಟಿದ ತಕ್ಷಣ ಅದು ಇನ್ಹೇಲರ್ ತೊಗೊಂಡು ಹೋಗಿದ್ರೆ ಅವ್ರಿಗೂ ಸ್ವಲ್ಪ ರಿಲೀಫ್ ಆಗುತ್ತೆ. ಆಗ ಯಾವ ಪ್ರಾಬ್ಲಮ್ಮು ನೆಕ್ಸ್ಟ್ ಇನ್ನು ಮುಂದೆ ಬೇರೆ ನೆಗಡಿ, ಕೆಮ್ಮು ಏನೂ ಆಗದೆ ಇರೋಂಗೆ ನೋಡ್ಕೊಂಡು ಹೋಗ್ಬೋದು. ಆಮೇಲೆ ಅವ್ರು ಯಾವಾಗಲೂ ಕಾಯಿಸಿ ಆರಿಸಿದ ನೀರನ್ನೇ ಕೊಡ್ಕೊಂಡು ಬನ್ನಿ. ಆಮೇಲೆ ಏನಾದ್ರು ಸ್ವಲ್ಪ ಇನ್ಫೆಕ್ಷನ್, ಗಂಟ್ಲಲ್ಲಿ ಏನಾದ್ರು ಸ್ವಲ್ಪ ಇನ್ಫೆಕ್ಷನ್ ಕಾಣಿಸ್ಕೊಬಂದರೆ ಅವರು ಸಾಲ್ಟ್ ವಾಟರ್ ಗಾರ್ಗಲ್ ಮಾಡಲಿ. ಹೇಗೆ ಅಂದರೆ ವಾಮ್ ವಾಟರ್ ತಗೊಂಡು ಅದಕ್ಕೆ ಕಲ್ಲು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಅದನ್ನ ಗಾರ್ಗಲ್ ಮಾಡ್ಕೊಳ್ತಾ ಬಂದರೆ ಇನ್ಫೆಕ್ಷನ್ ಏನಾದ್ರು ಆಗಿದ್ರೆ ಅದನ್ನ ಕ್ರಮೇಣ ಕಡಿಮೆ ಹಾಕ್ಕೊಳ್ತಾ ಬರುತ್ತೆ. ನಮ್ಮ ಸ್ಕಿನ್ ಹೆಲ್ತ್ನ ನಾವು ಹೇಗೆ ಕಾಪಾಡ್ಕೋಬೋದು ಅಂದರೆ, ನಾವು ಜಾಸ್ತಿ ನೀರು ಕುಡ್ಕೊಂಡು ಹೋಗಬೇಕು. ಈ ಚಳಿಗಾಲದಲ್ಲಿ ನಮಗೆ ಬಾಯಾರಿಕೆ ಜಾಸ್ತಿ ಆಗಲ್ಲ, ಆದರೆ ನಾವು ಆ ತಪ್ಪನ್ನು, ನೀರು ಕುಡಿಯದೇ ಇರೋ ತಪ್ಪನ್ನು ನಾವು ಮಾಡೋಕ್ಕೆ ಹೋಗಬಾರ್ದು. ನಾವು ನೀರನ್ನ ಚೆನ್ನಾಗಿ ಕುಡ್ಕೊಂಡು ಹೋದರೆ ನಾವು ಸ್ಕಿನ್ ಹೆಲ್ತ್ ಚೆನ್ನಾಗಿರುತ್ತೆ, ನಾವು ಆರೋಗ್ಯವಾಗಿಯೂ ನಾವು ಇರ್ಬೋದು. ಅದಲ್ಲದೆ ಅದಾದಮೇಲೆ ನಾವು ಸ್ಕಿನ್ನ ಯಾವಾಗಲೂ ಮಾಯ್ಶ್ಚರೈಸ್ ಆಗಿ ಇಟ್ಕೋಬೇಕು. ಅಂದರೆ ಯಾವಾಗಲೂ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊತ ಹೋಗಬೇಕಾಗತ್ತೆ. ಆಮೇಲೆ ತುಟಿ ಯಾವಾಗಲೂ ಒಡೆಯುತ್ತೆ, ಅದರಿಂದ ನಾವು ಲಿಪ್ ಬಾಮ್ನ ಅಪ್ಲೈ ಮಾಡ್ಕೋಬೋದು. ಆಮೇಲೆ ನಾವು ಸ್ನಾನ ಮಾಡೋಕ್ಕೆ ಹೋಗಬೇಕಾದ್ರೆ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಬೇಕಾಗತ್ತೆ. ಯಾಕಂದರೆ ಬಿಸಿನೀರು, ತುಂಬ ಬಿಸಿಯಾದ ನೀರಲ್ಲಿ ನಾವು ಸ್ನಾನ ಮಾಡ್ಕೊಂಡು ಬಂದರೆ ನಮ್ಮ ಸ್ಕಿನ್ ಡ್ರೈ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ. ಆಮೇಲೆ ಸ್ನಾನ ಮಾಡೋದು 15 ನಿಮಿಷ ಆದಮೇಲೆ ನಾವು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಬೇಕಾಗುತ್ತೆ. ಆಮೇಲೆ ಈಗ ಎಕ್ಸಸೈಸ್ ಮಾಡಬೇಕಾಗುತ್ತೆ. ಹೊರಗಡೆ ಹೋಗಿ ವಾಕಿಂಗ್ ಮಾಡಿಕೊಂಡು ವಾಕ್ ಮಾಡಿ ಯೋಗಾಸನ, ಮೆಡಿಟೇಷನ್ ಏನಾದ್ರು ಮಾಡ್ಬೋದು. ಹೊರಗಡೆ ನಮ್ಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಅದನ್ನೇ ಮನೆ ಒಳಗೂ ಮಾಡ್ಬೋದು. ಮನೆ ಒಳಗೆ ವಾಕ್ ಮಾಡೋದು, ಮೆಡಿಟೇಷನ್, ಯೋಗ ಇವೆಲ್ಲ ನಾವು ಮಾಡ್ಕೊಂಡು ಹೋಗ್ಬೋದು. ಅದರಲ್ಲೂ ವಯಸ್ಸಾದವರು ಅಷ್ಟೇ, ನಮ್ಮ ಕೈಲಿ ಆಗಲ್ಲ ಅಂತ ಮನೇಲಿ ಕೂತ್ಕೋಬಾರ್ದು. ಸ್ವಲ್ಪ ಮಟ್ಟಿಗಾದರೂ ವಾಕಿಂಗ್ ಮಾಡಬೇಕಾಗುತ್ತೆ. ಆಮೇಲೆ ಆದರೆ ಮೆಡಿಟೇಷನ್ ಮಾಡಲಿ. ಯೋಗ ಮಾಡೋಕ್ಕಾಗಲ್ಲ, ಮೆಡಿಟೇಷನ್ ಆದರೂ ಮಾಡಲಿ. ಸ್ವಲ್ಪ ಓಡಾಡೋದು ಸ್ವಲ್ಪ ಇರಲಿ, ಆಗ ಸ್ವಲ್ಪ ಬಾಡಿ ವಾರ್ಮ್ ಅಪ್ ಆಗುತ್ತೆ. ಆಗ ರೋಗ ಬರೋದನ್ನ ಸ್ವಲ್ಪ ತಡೆಗಟ್ಬೋದು.
ಆಮೇಲೆ ನಮ್ಮ ಪಾದಗಳಿದು ಫೀಟ್ ಕೇರ್ ಮುಖ್ಯವಾಗಿರುತ್ತೆ. ಯಾಕಂದರೆ ಯಾವಾಗಲೂ ಕ್ರ್ಯಾಕ್ಗಳು ಬಂದಿರುತ್ತೆ. ಆ ಟೈಮಲ್ಲಿ ನಾವು ಏನು ಮಾಡಬೇಕು, ಒಂದು ಬೌಲಲ್ಲಿ ಸ್ವಲ್ಪ ಉಗುರು ಬೆಚ್ಚಗೆ ನೀರಲ್ಲಿ ನೀವು ಬೇಕಾದ್ರೆ ಶ್ಯಾಂಪೂ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕಾಲನ್ನ ಒಂದು 15 ನಿಮಿಷದ ಕಾಲ ಅಲ್ಲಿ ಬಿಟ್ಟು ಆಮೇಲೆ ಸ್ವಲ್ಪ ಬ್ರಷಲ್ಲಿ ಬ್ರಷ್ ಮಾಡಿ ವಾಶ್ ಮಾಡೋದ್ರಿಂದ ನಮ್ಮ ಕಾಲು ಆರೋಗ್ಯವಾಗಿ ಇರುತ್ತೆ, ಕ್ರ್ಯಾಕ್ಗಳು ಬರಲ್ಲ. ಆಮೇಲೆ ಹೊರಗೆ ಯಾವಾಗಲೂ ಹೋಗಬೇಕಾದ್ರೆ ಸ್ವೆಟರ್, ಗ್ಲೌಸ್ ಮತ್ತು ಟೊಪ್ಪಿ, ಕೋಟ್, ಮಫ್ಲರ್ ಇವೆಲ್ಲ ಹಾಕ್ಕೊಂಡು ಹೋಗೋದು ಉತ್ತಮ. ಮತ್ತು ಫ್ರೂಟ್ಸ್ಗಳನ್ನ ನಮ್ಮ ಊಟದಲ್ಲಿ ಯಾವಾಗಲೂ ಇನ್ಕ್ಲೂಡ್ ಮಾಡ್ಕೊಂಡು ಹೋಗಬೇಕು. ಅದರಲ್ಲೂ ಬೆಳಗ್ಗೆ ತಿಂಡಿ ಆದಮೇಲೆ ಯಾವ್ದಾದ್ರು ಒಂದು ಫ್ರೂಟ್ ತಗೊಳ್ಳಿ, ರಾತ್ರಿ ತಿಂಡಿ ಆದಮೇಲೆ ಯಾವ್ದಾದ್ರು ಒಂದು ಫ್ರೂಟ್ ತಗೊಳ್ಳಿ. ಆಮೇಲೆ ಶೀತ ಗಾಳಿಗೆ ಹೋಗದಂತೆ ಮೂಗಿಗೆಲ್ಲ ಮಫ್ಲರ್ ಹಾಕ್ಕೊಂಡು ಯಾವಾಗಲೂ ಹೋಗಿ. ಇನ್ನು ಮಕ್ಕಳ ಆರೈಕೆ ಬಂದರೆ, ಮಕ್ಕಳು ನಾವು ಹೇಳಿದ ಮಾತು ಯಾವಾಗಲೂ ಕೇಳೋದೇ ಇಲ್ಲ. ಅವರು ಸ್ವೆಟ್ರ್ ಹಾಕಿ ಟೊಪ್ಪಿ ಹಾಕಿದ್ರೂ ಅವರು ಕಿತ್ತಿ ಬಿಸಾಕ್ತಾರೆ. ಆದರೆ ಅವರು ಹಾಗೆ ಮಾಡದೇ ಇರೋಂಗೆ ನೀವು ನೋಡ್ಕೊಳ್ಳಿ. ಅವ್ರಿಗೆ ಬೇಕಾಗಿರುವಂಥ ಚೆನ್ನಾಗಿರೋ ಅಂದರೆ ಕಾಟನ್ ಕ್ಲೋತ್ಸ್ ಹಾಕಿ ಆಮೇಲೆ ಸ್ವೆಟ್ರ್ ಹಾಕಿ ಟೊಪ್ಪಿ ಹಾಕಿ, ಯಾವಾಗ ಅವರಿಗೆ ಕಂಫರ್ಟಬಲ್ ಅನಿಸುತ್ತೆ. ಆಮೇಲೆ ಸ್ನಾನದ ವಿಷಯ ಬಂದಾಗ ಒಂದಿನ ಬಿಟ್ಟು ಒಂದಿನ ಮಾಡಿಸಿ, ಏನೂ ಆಗಲ್ಲ. ಆದರೆ ಕ್ಲಾತ್ಸ್ ಬಂದು ಡೈಲಿ ಚೇಂಜ್ ಮಾಡ್ಕೊಂಡು ಹೋಗಿ. ಅದಲ್ಲದೆ ಅವ್ರಿಗೆ ನೀವು ಕೆಮ್ಮು ಬೇಕಾದ್ರೆ, ಸೀನ್ ಬೇಕಾದರೆ ನೀವು ಹೇಳ್ಕೊಡ್ಬೇಕಾಗತ್ತೆ. ಕರ್ಚೀಫ್ ಇಟ್ಕೊಂಡು ಸ್ನೀಸ್ ಮಾಡಬೇಕಾಗತ್ತೆ. ಅವ್ರಿಗೆ ಬೇರ್ ಹ್ಯಾಂಡಲ್ಲಿ, ಬರೀ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಹಿಂಗೆ ಇಟ್ಕೊಂಡು ಸ್ನೀಸ್ ಮಾಡೋದು, ಕೆಮ್ಮೋದು ಆ ಥರ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ಕೊಡಿ. ಯಾಕಂದರೆ ಅವ್ರಿಗೆ ಗೊತ್ತಾಗಲ್ಲ, ಇದೇ ಕೈಲಿ ಎಲ್ಲ ಮೈಕ್ರೋಬ್ಸ್ ಎಲ್ಲ ಇರುತ್ತೆ, ಅದು ಹೋಗಿ ಬೇರೆ ಎಲ್ಲ ಟಚ್ ಮಾಡ್ತಾರೆ. ಆವಾಗ ಇನ್ಫೆಕ್ಷನ್ ಬೇರೆಯವ್ರಿಗೂ ಹರಡುತ್ತೆ, ಮತ್ತು ಅವ್ರಿಗೂ ಇನ್ನೂ ಜಾಸ್ತಿ ಆಗುತ್ತೆ. ಅದರಿಂದ ಬೇರೆ ಹ್ಯಾಂಡಲ್ಲಿ ಯಾವುದೇ ಕಾರಣಕ್ಕೂ ಅವರು ಈ ಥರ ಮೂಗು ಮುಚ್ಕೊಂಡು ಕೆಮ್ಮೋದು, ಸ್ನೀಸ್ ಮಾಡೋದು ಅದೆಲ್ಲ ಬೇಡ. ಅದ್ರ ಬದಲು ಕರ್ಚೀಫ್ ಕೊಡಿ, ಇಲ್ಲಾಂದರೆ ಅವ್ರಿಗೆ ಹೇಳಿ ಕೈನ ಈ ಥರ ಇಟ್ಕೊಂಡು ಕೆಮ್ಮಕ್ಕೆ. ಆಗ ಎಲ್ಲರೂ ಆರೋಗ್ಯವಾಗಿ ಇರ್ಬೋದು. ಅದಾದಮೇಲೆ ಅವ್ರು ಯಾವಾಗಲೂ ಹೊರಗೋಗಿದ್ದು ಏನಾದ್ರು ಬಂದರೆ ಚೆನ್ನಾಗಿ ಸೋಪ್ ಆ್ಯಂಡ್ ವಾಟರಲ್ಲಿ ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡಿಸಿ. ಆಮೇಲೆ ಅವ್ರಿಗೆ ಯಾವಾಗಲೂ ಆರಿಸಿರೋ ನೀರನ್ನು ಕೊಡಿ. ಅಂದರೆ ತುಂಬ ತಣ್ಣಗಿರೋದನ್ನ ಕೊಡೋಕ್ಕೆ ಹೋಗಬೇಡಿ. ಯಾವಾಗಲೂ ಅವ್ರು ನೀರು ಕುಡಿಬೇಕಾದ್ರೆ ಸ್ವಲ್ಪ ಬೆಚ್ಚಗೆ ಮಾಡಿ ಅವ್ರಿಗೆ ನೀರನ್ನು ಕುಡಿಸಿ. ಮತ್ತು ಅವ್ರಿಗೆ ಆರೋಗ್ಯಕರವಾದ ಆಹಾರವನ್ನು ಕೊಡಿ. ಅದರಲ್ಲೂ ಅವರಿಗೆ ಬೇಕಾಗಿರುವಂಥ ವೈಟಮಿನ್ ಸಿನ ಚೆನ್ನಾಗಿ ಕೊಡಿ. ವೈಟಮಿನ್ ಸಿ ಹಣ್ಣುಗಳು, ತರಕಾರಿಗಳನ್ನ ನೀವು ಕೊಡ್ಕೊಂಡು ಬರ್ಬೋದು. ತುಂಬ ಚಳಿ ಇದೆ ಅಂದ್ಬಿಟ್ಟು ಮಕ್ಕಳನ್ನ ಹೊರಗೆ ಕಳಿಸ್ದೆ ಮನೆ ಒಳಗೆ ಇಟ್ಕೊಳ್ಳೋದು ತುಂಬ ತಪ್ಪು. ಯಾಕಂದರೆ ಅವರಿಗೆ ಬಾಡಿ ವಾರ್ಮಪ್ ಬೇಕು, ಅವರು ಎಕ್ಸಸೈಸ್ ಮಾಡಬೇಕು. ಅದರಿಂದ ನೀವು ಬೇಕಾದ್ರೆ ಪಕ್ಕದಲ್ಲಿ ಯಾವ್ದಾದ್ರು ಪಾರ್ಕ್ ಇದ್ದರೆ, ಇಲ್ಲಾಂದರೆ ಎಲ್ಲಾದರೂ ಹಂಗೆ ವಾಕಿಂಗ್ಗೆ ಅವ್ರನ್ನ ಕರ್ಕೊಂಡು ಹೋಗಿ ಪಾರ್ಕಲ್ಲೇ ಆಟ ಆಡಿಸ್ಕೊಂಡು ಕರ್ಕೊಂಡು ಬರ್ಬೋದು. ಇಲ್ಲಾಂದರೆ ಅವ್ರನ್ನ ಸೈಕಲ್ ಬೇಕಂದರೆ ಸೈಕಲು ಹೊಡೆಯೋ ಮಕ್ಕಳು ಏನಾದರೂ ಇದ್ದರೆ ಸೈಕಲ್ ಓಡಿಸ್ಕೊಂಡು ನೀವು ಹಾಗೆ ವಾಕಿಂಗ್ ಹೋಗಿದ್ದು ಬರ್ಬೋದು. ಆಮೇಲೆ ಮುಖ್ಯವಾದದ್ದು ಅವ್ರಿಗೆ ನಿದ್ರೆ. ಮಕ್ಕಳನ್ನ ಬೇಗ ಮಲಗಿಸಿ ಬೇಗ ಎದ್ದೇಳಿಸಿ. ಈ ಚಳಿಗಾಲದಲ್ಲಂತೂ ಅವರಿಗೆ 8 ಅವರ್ಸ್ ನಿದ್ರೆ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಇಷ್ಟೆಲ್ಲ ನೀವು ಪಾಲಿಸ್ಕೊಂಡು ಬಂದರೆ ಆಗ ನೀವು ನಿಮ್ಮ ಮಕ್ಕಳದ್ದು ಆರೋಗ್ಯವನ್ನು, ನಿಮ್ಮ ಪ್ರೀತಿ ಪಾತ್ರರದ್ದು ಆರೋಗ್ಯವನ್ನು ಹಾಗೂ ನಿಮ್ಮ ಆರೋಗ್ಯವನ್ನು ನೀವು ಸರಿಯಾಗಿ ಬರ್ಬೋದು. ಹಂಗೂ ಏನಾದರೂ ಇಷ್ಟು ಮಾಡಿ ಹಂಗೂ ಜ್ವರ, ಕೆಮ್ಮು, ನೆಗಡಿ ಏನಾದ್ರು ಬಂದರೆ ಡಾಕ್ಟರ್ ಹತ್ರ ಹೋಗಿ ಏನು ಟ್ರೀಟ್ಮೆಂಟ್ ಬೇಕು ಆ ಟ್ರೀಟ್ಮೆಂಟ್ ತಗೊಂಡು, ರೆಗ್ಯುಲರ್ ಚೆಕಪ್ಸ್ ಏನಾದ್ರು ಇದ್ದರೆ ರೆಗ್ಯುಲರ್ ಚೆಕಪ್ ಮಾಡಿಸ್ಕೊಂಡು ಬರೋದು ಉತ್ತಮ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ನಾಳೆ ಇನ್ನೊಂದು ಟಾಪಿಕ್ ಒಂದಿಗೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.